ಬಿಜೆಪಿ ಶಾಸಕ ಶರಣು ಸಲ್ಗರ್ ಅವರ ಮತಕ್ಷೇತ್ರದಲ್ಲಿ ಇದ್ದೇನೆ. ಒಂದು ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ, ಹೆಮ್ಮೆಯಿಂದ ಹಾಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ ಅವರು ಅಂತ. ಇದು 1 ಕಿಲೋಮೀಟರ್ ಇದೇನೋ 2 ಕಿಲೋಮೀಟರ್ ಇದೆ ನನಗೂ ಗೊತ್ತಿಲ್ಲ. ಮಾನ್ಯ ಶಾಸಕ ಶರಣು ಸಲ್ಗರ್ ಅವರು ಅದ್ಭುತವಾಗಿ ರಸ್ತೆ ನಿರ್ಮಾಣವಾಗಿದೆ ಅಂತ ಸಂತೋಷವನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂತಾರೆ. ಕಳಪೆ ಮಟ್ಟದಿಂದ ಕೂಡಿದೆ ಅಂತ ನಿಮ್ಮ ಮುಖದ ಮೇಲೆ ಹೇಳ್ತಾನೆ. ಸಿಸಿ ರಸ್ತೆ ಮಾಡೋಕ್ಕಿಂತ ಮುಂಚೆ ಬೇಸ್ಮೆಂಟ್ ಇರುತ್ತಲ್ಲ, ಆ ಬೇಸ್ಮೆಂಟೇ ಮಾಡಿಲ್ಲ. ಸಿಸಿ ರಸ್ತೆ ಎಸ್ಟಿಮೇಟ್ ಮಾಡಬೇಕಾದ್ರೆ ಅದ್ರ ಲೈಫ್ ಇರೋದು 50 ವರ್ಷ. ಇವ್ರು 2 ಕೋಟಿ ಒಳಗಡೆನೆ ಮಾಡೋ ಉದ್ದೇಶ ಏನಂದ್ರೆ ಇವರು ನಿರ್ಮಿತಿ ಕೇಂದ್ರ ಕೊಡ್ಬೇಕು. ನನ್ನ ಕಾರ್ಯಕರ್ತರ ಕೆಲಸ ಕೊಡಕ್ಕೆ ನಾನು ನಿರ್ಮಿತಿ ಕೊಟ್ಟಿದ್ದೀನಿ, ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. 3 ತಿಂಗಳಲ್ಲಿ ರೋಡ್ ಕಿತ್ತೋಗ್ತಾ ಇದೆ, ಬಿರುಕು ಬಿಡ್ತಾ ಇದೆ. ಈ ರಸ್ತೆಯಲ್ಲಿ ಹೋಗುವಾಗ ನಿಂದ್ರಿಸಿ ಅವರಿಗೆ ಒಂದು ಹಾರ ಶಾರ ಹಾಕೋರಿಗೆ ಸರ್ ಊರ್ದವರು. ಕಳಪೆ ಮಟ್ಟದ ಕಾಮಗಾರಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಗುತ್ತಿಗೆದಾರರಿಗೆ ಜೊತೆಗೆ ಶಾಸಕರು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖಾ ಅಧಿಕಾರಿಗಳಿಗೆ ಪ್ರಶಸ್ತಿ ಕೊಡ್ಬೇಕಿತ್ರಿ ಬೇಡತ್ರಿ? ಮತ್ತೆ ಕೊಡ್ಬೇಕಲ್ರಿ. ನಾನು ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲ್ಗರ್ ಅವರ ಮತಕ್ಷೇತ್ರದಲ್ಲಿ ಇದ್ದೇನೆ. KKBRD ಅಡಿಯಲ್ಲಿ ಒಂದು ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ರಸ್ತೆ ನಿರ್ಮಾಣ ನನ್ನ ಜೀವನದಲ್ಲೇ ನೋಡ್ಲಿಕ್ಕಿಲ್ಲ ಅಂತ ಹೇಳ್ತೇನೆ ನಾನು. ಇಲ್ಲಿ ಬೋರ್ಡ್ ನೋಡ್ಬೋದು ನೀವು, KKBRD ಅಡಿಯಲ್ಲಿ ಇಲ್ಲಿ ಕಾಮಗಾರಿಯ ಮಾಹಿತಿಯನ್ನ ಅಪೂರ್ಣವಾಗಿ ಈ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥದ್ದು. ಈ ರೀತಿಯಾಗಿ ಕಾಮಗಾರಿಯ ಹೆಸರು ಬಸವ ಕಲ್ಯಾಣ ತಾಲೂಕಿನ ಗುಂಡೂರು ತಾಂಡಾದಿಂದ ಎಲ್ಲದ ಗುಂಡಿ ತಾಂಡಾದವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಅಂತ ಹಾಕಿದ್ದಾರೆ. ಒಳ್ಳೆಯ ವಿಚಾರ. ಲೆಕ್ಕ ಶೀರ್ಷಿಕೆ 2024-25ನೇ ಸಾಲಿನ KKBRD ಅಡಿ ಅಂತ ಹೇಳ್ತಾರೆ. ಜೊತೆಗೆ ಶಾಸಕರು ಹೆಮ್ಮೆಯಿಂದ ಹಾಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ ಅವರು ಅಂತ. ಒಳ್ಳೆಯ ವಿಚಾರ ಸರ್. ಇದರಲ್ಲಿ ಕಾಮಗಾರಿ ಯಾವಾಗ ಪ್ರಾರಂಭ ಆಯ್ತು, ಯಾವಾಗ ಮುಕ್ತಾಯವಾಯ್ತು ಅನ್ನೋ ಮಾಹಿತಿನೇ ಇಲ್ಲ. ಜೊತೆಗೆ ಈ ಸಿಸಿ ರಸ್ತೆ ಎಷ್ಟು ಕಿಲೋಮೀಟರ್ ಇದೆ ಅನ್ನುವ ಮಾಹಿತಿ ನೀವೇನಾದ್ರೂ ಇಲ್ಲಿ ನಮೂದಿಸಿದ್ದೀರಾ? ಕಾಣಿಸ್ತಾನೆ ಇಲ್ಲ. ಜೊತೆಗೆ ಈ ಒಂದು ರಸ್ತೆ ಎಷ್ಟೊಂದು ಪ್ರಮಾಣದಲ್ಲಿ ಕಳಪೆ ಮಟ್ಟದ್ದು ಅನ್ನೋದನ್ನ ನಿಮಗೆ ನಾನು ಎಳೆಯಾಗಿ ಬಿಚ್ಚಿಡ್ತೇನೆ. ಇದು 1 ಕಿಲೋಮೀಟರ್ ಇದೇನೋ 2 ಕಿಲೋಮೀಟರ್ ಇದೆ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಮಹಾಶಯರು ಅಥವಾ ಇಲ್ಲಿ ಇದಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಇಲ್ಲಿ ನಮೂದನೆ ಮಾಡೇ ಇಲ್ಲ. ಆದರೂ ಕೂಡ ಕಳಪೆ ಮಟ್ಟದ ಕಾಮಗಾರಿ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಈ ಸಿಸಿ ರಸ್ತೆ. ಎಲ್ಲಿ ನೋಡಿದರಲ್ಲಿ ಕೇವಲ 1 ವರ್ಷದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಅಟ್ಲೀಸ್ಟ್ 10 ವರ್ಷ 20 ವರ್ಷ 30 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ 6 ತಿಂಗಳು 1 ವರ್ಷದಲ್ಲಿ ಸಂಪೂರ್ಣವಾಗಿ ಸಿಸಿ ರಸ್ತೆ ಹದಗೆಟ್ಟು ಹೋಗಿರ್ತಕ್ಕಂಥದ್ದು. ಇದು ನಿಮ್ಮ ಕಳಪೆ ಮಟ್ಟದ ಕಾಮಗಾರಿಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅಂತ ನೇರವಾಗಿ ತೋರಿಸ್ತೇನೆ. ಮಾನ್ಯ ಶಾಸಕ ಶರಣು ಸಲ್ಗರ್ ಅವರು ಈ ಒಂದು ಕಾಮಗಾರಿಯ ಕುರಿತು ಮಾರ್ಚ್ 30ರಂದು ಸಂತೋಷವಾಗಿದೆ, ಈ ಕಾಮಗಾರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಅದ್ಭುತವಾಗಿ ರಸ್ತೆ ನಿರ್ಮಾಣವಾಗಿದೆ ಅಂತ ಸಂತೋಷವನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂತಾರೆ. ಸರ್, ವಾಸ್ತವವಾಗಿ ಈ ರಸ್ತೆ ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿದೆ ಅಂತ ನಿಮ್ಮ ಮುಖದ ಮೇಲೆ ಹೇಳ್ತಾನೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಗ್ರಾಮಸ್ಥರು. ಸರ್ ನಮಸ್ಕಾರ, ತಮ್ಮ ಹೆಸರು? ಶ್ರೀಶೈಲ್ ಭಂಗೆ ಅಂತ. ಶ್ರೀಶೈಲ್ ಭಂಗೆ ಅವರೇ, ಈ ರಸ್ತೆ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆನಾ? ಈ ರಸ್ತೆ ಬಗ್ಗೆ ನಂಗೆ ಸಂಪೂರ್ಣ ಮಾಹಿತಿ ಇದೆ ಸರ್. 2025ದಾಗ ಶಾಸಕರು ಇಲ್ಲಿ ಬಂದು ಗುದ್ಲಿ ಪೂಜೆ ಮಾಡ್ಯಾರ, ಎಲ್ಲ ನೋಡಿದ್. ನಾ ಬಿ ಅವಾಗ ವಿಜಯ್ ಚವ್ಹಾಣ್ ಅವ್ರ ಕಾಂಟ್ರಾಕ್ಟರ್ ಇದ್ರು, ಅವರೇ ಇದ್ರು. ಬಟ್ ಯಾರು ಮಾಡ್ರ ಗೊತ್ತಿಲ್ಲ, ಅವ್ರ ಇದ್ರು. ಸರ್ ಸಲ ಕ್ವಾಲಿಟಿ ಮಾಡ್ರಿ ಅಂತ ಹೇಳ್ದ. ಎಲ್ಲ ಕ್ವಾಲಿಟಿ ಮಾಡ್ಲತ್ತೀವಿ ಅಂತ ಹೇಳಿ ನೆಕ್ಸ್ಟ್ ಡೇನೇ ಶಾಸಕರು ಬಂದ್ರು. ನಾವು ಅವ್ರಿಗೆ ಕೇಳೋದ್ ನೆಕ್ಸ್ಟ್ ಡೇನೇ ಶಾಸಕರು ಬಂದ್ ಅವ್ರು ಸೋಷಿಯಲ್ ಮೀಡಿಯಾದಾಗ ಇದು ಮಾಡ್ಕೊಂಡ್ರ. ಅವ್ರು ಒಳ್ಳೆ ರೀತಿ ಕಾಮಗಾರಿ ನಡೆದಿದೆ ಅಂತ ಹೇಳಿ ಅವ್ರು ಪೋಸ್ಟ್ ಮಾಡ್ರ ಅವ್ರು ಸೋಷಿಯಲ್ ಮೀಡಿಯಾದಾಗ. ನಾನೇ ಕಂಪ್ಲೇಂಟ್ ಕೊಟ್ಟಿನಿ ಸರ್, ಕಳಪೆ ಕಾಮಗಾರಿ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿನಿ. 3 ತಿಂಗಳದಾಗ ಇದು ಕಂಪ್ಲೀಟ್ ಆಗಿ 3 ತಿಂಗಳದಾಗ ನಾನೇ ಕಳಪೆ ಕಾಮಗಾರಿ ಬ್ರಿಕ್ ಬಿಟ್ಟಿದ್ ಸರ್. 3 ತಿಂಗಳದಾಗ ಬ್ರಿಕ್ ಬಿಟ್ಟದ್. ಅದು ನಾವು ಕಂಪ್ಲೇಂಟ್ ಕೊಟ್ಟು 3 ತಿಂಗಳ ಬಾದ್ ಅದಕ್ಕೊಂದು ಪ್ಯಾಚಪ್ ಮಾಡ್ರು. ಮಾತ್ರ ಆ ಪ್ಯಾಚಪ್ ಮಾಡ್ರು. ಈಗ ಮತ್ತೆ ಬಿ ಅದ ಪ್ಯಾಚಪ್ ಮಾಡ್ರ ಅದ್ರ ಬಾಜು ಮತ್ತೆ ಬ್ರೇಕ್ ಬೀಳತ್ತೆ ಸರ್. ಊಟ ಕಳಪೆ ಕಾಮಗಾರಿ. ಶಾಸಕರ ಗಮನಕ್ಕೆ ತರ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದಿರಾ? ಸರ್ ಕಂಪ್ಲೇಂಟ್ ಮಾಡಿದ್ದು ಅವ್ರು ನಮ್ಗೆ ಸಂಬಂಧನೇ ಇಲ್ಲ, ರೆಸ್ಪಾನ್ಸ್ ಇಲ್ಲ ಸರ್. ಇದು ಕರ್ಮ ಸರ್. ನೋಡಿ, ಒಂದು ರಸ್ತೆ ನಿರ್ಮಾಣ ಮಾಡಿ 3 ತಿಂಗಳಲ್ಲಿ ಕ್ರ್ಯಾಕ್ ಬಿಡುತ್ತೆ ಅಂತಂದ್ರೆ ಇದರ ಅರ್ಥ ಅದು ಕಳಪೆ, ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿದೆ ಅಂತ ಅರ್ಥ. ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಎದೆ ಬಡ್ಕೊಂಡು ಹೇಳ್ತಿರಲ್ಲ ನಾನು ಸರಿಯಾಗಿದ್ದೇನೆ, ನಾನು ಒಳ್ಳೆಯವನು ಅನ್ನೋ ರೀತಿಯಲ್ಲಿ ಮಾತಾಡ್ತಿರಲ್ಲ ಸಾಹೇಬ್ರೆ. ಇಲ್ಲಿ ನಿಜವಾಗ್ಲೂ ಕೂಡ ನೀವೇನಾದ್ರೂ ಜವಾಬ್ದಾರಿಯುತ ಶಾಸಕರಾಗಿದ್ರೆ 3 ತಿಂಗಳಲ್ಲಿ ಕ್ರ್ಯಾಕ್ ಬಿಟ್ಟಿರ್ತಕ್ಕಂತ ಈ ರಸ್ತೆಯನ್ನ ಮರು ನಿರ್ಮಾಣ ಮಾಡಬೇಕಾಗಿತ್ತು. ಆದ್ರೂ ಕೂಡ ನೀವು ಮಾಡಿಲ್ಲ ಅಂತಂದ್ರೆ ನಿಮಗೆ ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅರ್ಥ. ಇಲ್ಲಿ ನಮ್ ಜೊತೆಲಿ ಇದ್ದಾರೆ ಸರ್, ಏನ್ ಹೇಳ್ತೀರಾ ಈ ಒಂದು ಕಾಮಗಾರಿ ಕುರಿತು?
ಈ ಕಾಮಗಾರಿ ನಮಗೆ ಕಂಡು ಬಂದಾಗ ನಾವು ಶ್ರೀಶೈಲ್ ಬಂಗಿ ಅವ್ರ ಗಮನಕ್ಕೆ ತಂದಾಗ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟು ಸ್ವತಃ ನಾನೇ JEAWDC ಅವರಿಗೆ ನಾನು ಸ್ವಯಂ ನಾನೇ ಭೇಟಿಯಾಗಿದ್ದೆ. ಭೇಟಿಯಾದಾಗ ಸ್ವಲ್ಪ ಅಲ್ಲಿ ಸರಿಪಡಿಸ್ಕೊ ಕಟ್ ಮಾಡಿ ಕೋರ್ ಕಟಿಂಗ್ ಮಾಡಿ ಅದನ್ನ ಪ್ಯಾಚಪ್ ಮಾಡಿದ್ದಾರೆ. ಬಟ್ ಈಗ ನೋಡಿದ್ರೆ ಮತ್ತೆ ಕ್ರ್ಯಾಕ್ ಬಿಟ್ಟಿದೆ. ಸುಮಾರು 7-8 ತಿಂಗಳ ಒಳಗೆ ಇಂಥ ರಸ್ತೆ ಈ ದಿಶೆ ಇದ್ರೆ ಇವ್ರು ಮಾಡೋ ಕೆಲಸ ಏನಿದೆ ಅಂದ್ರೆ ಮಾಡೋದು ಇದು CC ರಸ್ತೆ ಮಾಡೋಕ್ಕಿಂತ ಮುಂಚೆ ಏನ್ ಬೇಸ್ಮೆಂಟ್ ಇರುತ್ತಲ್ಲ ಆ ಬೇಸ್ಮೆಂಟೇ ಮಾಡಿಲ್ಲ. ಯಾಕಂದ್ರೆ ಕೆದರಿ ರೋಡ್ ಕೆದರಿ ಕೆಳಗಡೆ 1 ಫೀಟ್ ಮಣ್ಣು ಕಂಕರ್ ಹಾಕಿ ರೋಲಿಂಗ್ ಮಾಡ್ಬೇಕು. ಅದ್ರ ಮೇಲೆ ಕಂಕರ್ ಹಾಕ್ಬೇಕು, ಮುರುಮ್ ಹಾಕಿ ಕಂಕರ್ ಹಾಕ್ಬೇಕು. ಕಂಕರು 9 ಇಂಚ್ 10 ಇಂಚ್ ಇರುತ್ತೆ, ಅದನ್ನು ಮಾಡಿಲ್ಲ. ಡೈರೆಕ್ಟ್ CC ನಿರ್ಮಾಣ ಮಾಡಿದಾಗ ಪಿಲ್ಲರ್ ಇಲ್ಲದೆ RCC ಹಾಕ್ದಂಗ ಆಗ್ತದೆ. ಇದು ಒಂದ್ CC ರಸ್ತೆ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಅದ್ರ ಲೈಫ್ ಇರೋದು 50 ವರ್ಷ. ನೀವು ನೋಡಿರ್ಬಹುದು ಬಹಳಷ್ಟು ಕಡೆ 3 ತಿಂಗಳೆಲ್ಲ ಸರ್ ಇದು ಕಿತ್ತೋಗುತ್ತೆ. ಮುಂದ್ ಬರುವ ದಿನಗಳಲ್ಲಿ ಬಿದ್ದೋಗ್ತಾರೆ ಜನ. ಈ ಪರಿಸ್ಥಿತಿ ಇದೆ. ಮತ್ ಸ್ವತಃ ಅವರೇ ಹೇಳ್ಕೊತಾರೆ ನಾವ್ ಒಳ್ಳೆ ರೀತಿ ಕೆಲಸ ಆಗಿದೆ ಅಂದ್ರೆ ಇದು ನಮ್ ದುರದೃಷ್ಟ. ನಮ್ ತಾಲೂಕಿನ ಜನ ಗಮನಿಸ್ಬೇಕು ಇದ್ರ ಮೇಲೆ. ಯಾಕಂದ್ರೆ ಇವ್ರು ಮಾಡೋದ್ರ ನೋಡಿ ನೀವು ಈಗ ಬಂದಿರಬಹುದು ಈ ರಸ್ತೆಯಲ್ಲಿ ಊರ್ಕಿಂತ ಆಚ ಕಡೆನೂ ರಸ್ತೆ ಉಳಿದಿದೆ, ಊರ್ಕಿಂತ ಈಚ ಕಡೆನೂ ರಸ್ತೆ ಉಳಿದಿದೆ. ಇವ್ರು 193 lakhs ಯಾಕೆ ಇಟ್ಟಿದ್ದಾರೆ ಅಂದ್ರೆ ಇದಕ್ಕೊಂದು ವಿಶೇಷವಾದ ಕಾರಣ ಇದೆ. 2 ಕೋಟಿಗಿಂತ ಹೆಚ್ಚಿನ ಮಟ್ಟ ಇದ್ರೆ ಅದು ಟೆಂಡರ್ ಆಗ್ಬೇಕು. ಇವ್ರು 2 ಕೋಟಿ ಒಳಗಡೆನೆ ಮಾಡೋ ಉದ್ದೇಶ ಏನಂದ್ರೆ ಇವರು ನಿರ್ಮಿತಿ ಕೇಂದ್ರ ಕೊಡ್ಬೇಕು. ನಿರ್ಮಿತಿ ಕೇಂದ್ರ ಹೆಸರಲ್ಲಿ ಇವರೇ ಮಾಡ್ಬೇಕು. ಅವ್ರು ಆಲ್ರೆಡಿ ನಿರ್ಮಿತಿ ಕೇಂದ್ರಕ್ಕೆ ಖರೀದಿ ಮಾಡಿದ್ದಾರೆ. ನಿರ್ಮಿತಿ ಕೇಂದ್ರ ಕೂಡ ಕೋಆರ್ಡಿನೇಷನ್ ಇದೆ ಅವ್ರದ್ದೇನೋ ವ್ಯವಹಾರ ಇದೆ. ನಿರ್ಮಿತಿ ಕೇಂದ್ರದವ್ರು ಯಾರು ಇಲ್ಲಿ ಬರೋದಿಲ್ಲ. ಸ್ವತಃ ಇವರೇ ಗುತ್ತಿಗೆದಾರ. ಅಂದ್ರೆ ನಾವು ಶ್ರೀಶೈಲ್ ಮಂಗೆ ಇಲ್ಲಿನ ಗುತ್ತಿಗೆದಾರ ವಿಜಯ್ ಚವ್ಹಾಣ್ ಅಂತ. ವಿಜಯ್ ಚವ್ಹಾಣ್ ಅಲ್ಲ ಸರ್, ಇದ್ರ ಗುತ್ತಿಗೆದಾರ ಇರೋದು ನಿರ್ಮಿತಿ ಕೇಂದ್ರ. ಅವ್ರು ಸಬ್ ಟೆಂಡರ್ ಕೊಟ್ಟು ಅವ್ರವ್ರ ನೆಗೋಸಿಯೇಷನ್ ಮಾಡ್ಕೊಂಡು ಅವ್ರು ಮಾಡ್ತಾ ಇರೋದು ಕೆಲಸ. ಅವ್ರು ಸ್ವತಃ KDP ನಲ್ಲೇನೆ ಅವ್ರು ಮಾತಾಡಿದ್ದಾರೆ. ನಮ್ ಕಾರ್ಯಕರ್ತರಿಗೆ ನಾ ಕೆಲಸ ಕೊಟ್ಟಿದೀನಿ, ನನ್ ಕಾರ್ಯಕರ್ತರಿಗೆ ಕೆಲಸ ಕೊಡಕ್ಕೆ ನಾನು ನಿರ್ಮಿತಿ ಕೊಟ್ಟಿದೀನಿ, ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಮಾತಾಡಿದ್ದಾರೆ. ಅದಕ್ಕೆ ನಾವು ಜನರ ತಾಲೂಕಾಗ ಜನಕ್ಕೆ ಗಮನಕ್ಕೆ ತರೋದು ಏನಂದ್ರೆ ಯಾವುದೇ ಕೆಲಸ ಇರ್ಲಿ ಒಳ್ಳೆ ರೀತಿಯಿಂದ ಆಗ್ಬೇಕು ಅಂತ ಉದ್ದೇಶ ಇದೆ ನಮ್ಮ. ಆಕ್ಚುಲಿ ಈ ಕಾಮಗಾರಿ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ನಗುನು ಬರ್ತಾ ಇದೆ, ಸಿಟ್ಟನು ಕೂಡ ಬರ್ತಾ ಇದೆ. ಯಾಕೆ ಅಂತಂದ್ರೆ ಒಂದು ಕಾಮನ್ ಸೆನ್ಸ್, ಒಂದು ಸಾಮಾನ್ಯ ಜ್ಞಾನ ಏನಪ್ಪಾ ಅಂತ ಕೇಳಿದ್ರೆ ಈ ಕಾಮಗಾರಿಯ ಕುರಿತು ಇಂಚಿನ ಮಾಹಿತಿ ಕೊಡ್ಬೇಕು. ಎಷ್ಟು ಕಿಲೋಮೀಟರ್ ಇದೆ ಕೊಡ್ಬೇಕು, ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ರಿ ಹೇಳಿದಿರಿ, ಆದ್ರೆ ಅದಕ್ಕೆ ಬಿಟ್ಟು ಎಷ್ಟು ಕಿಲೋಮೀಟರ್ ಇದೆ ಇದೆಲ್ಲವಕ್ಕೂ ಮಾಹಿತಿ ಸಂಪೂರ್ಣವಾಗಿ ಇಲ್ಲಿ ಮರೆಯಾಗಿರ್ತಕ್ಕಂಥದ್ದು. ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಕಳಪೆ ಮಟ್ಟದ ಕಾಮಗಾರಿಯನ್ನ ಮಾಡ್ತಿರ್ತಕ್ಕಂತ ಗುತ್ತಿಗೆದಾರರು ಜೊತೆಗೆ ಏನಪ್ಪಾ ಅಂದ್ರೆ ಶಾಸಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಘೋಷಣೆ ಮಾಡ್ಬೇಕಾಗಿದೆ. ಯಾಕೆಂತ ಕೇಳಿದ್ರೆ ನಾಚಿಕೆ ಬರ್ತಿರ್ತಕ್ಕಂಥದ್ದು ಇಂತಹ ರಸ್ತೆಗಳನ್ನ ನಿರ್ಮಾಣ ಮಾಡಿ ನೀವೇನ್ ಸಾಧನೆ ಮಾಡ್ತಾ ಇದ್ದೀರಿ? 3 ತಿಂಗಳಲ್ಲಿ ರೋಡ್ ಕಿತ್ತೋಗ್ತಾ ಇದೆ, ಬಿರುಕು ಬಿಡ್ತಾ ಇದೆ. ಹಾಗಿದ್ರು ಕೂಡ ನೀವು ಶಾಂತವಾಗಿ ಕೂತಿದ್ದೀರಿ ಅಂತಂದ್ರೆ ನೀವೆಲ್ಲರೂ ಕೂಡ ಪ್ರಶಸ್ತಿಗೆ ಅರ್ಹರು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಏನ್ ಸರ್ ತಮ್ಮ ಹೆಸರು? ಉಮೇಶ್. ಏನ್ ಹೇಳ್ತೀರಿ ಕಾಮಗಾರಿ ಬಗ್ಗೆ? ಏನ್ ಮಾಡ್ತೀರಿ ಸರ್, ಎಲ್ಲ ಕಡೆ ಪೂರಾ ಇದು ಮಾಡಿಟ್ಟಾರ ಸರ್. ಚಲೋ ಆಗಿಲ್ರಿ? ಇಲ್ರಿ ಸರ್, ಆಗಿಲ್ಲ ಸರ್. ಇಂತ ರಸ್ತೆ ಮಾಡಿದವ್ರಿಗೆ ಮತ್ ಪ್ರಶಸ್ತಿ ಕೊಡ್ಬೇಕಿತ್ರಿ ಬೇಡತ್ತೀರಿ? ಮತ್ತ ಕೊಡ್ಬೇಕಲ್ರಿ? ಕಳಪೆ ಮಟ್ಟದ ಕಾಮಗಾರಿ ಮಾಡಿದಿರಿ ಅಂತೇಳಿ ಇವ್ರಿಗೆ ಪ್ರಶಸ್ತಿ ಕೊಡ್ಬೇಕು ಸರ್, ಹೌದಲ್ರಿ? ಆನಂದ್ ಅವ್ರ ಏನಂತೀರಿ? ಈ ಪ್ರಶಸ್ತಿ ಘೋಷಣೆ ಮಾಡ್ಬೇಕು ನಾವು ಮುಂದಿನ ವರ್ಷ. ಪ್ರಶಸ್ತಿ ಕೊಡ್ಬೇಕು. ಒಂದ್ ಹಾರು ಶಾಲು ಈ ರಸ್ತೆಯಲ್ಲಿ ಹೋಗುವಾಗ ನಿಂದ್ರಿಸಿ ಅವ್ರಿಗೆ ಒಂದ್ ಹಾರ ಶಾರ ಹಾಕೋರಿದ್ವಿ ಸರ್ ಊರ್ದವ್ರು. ನಾನಂತೂ ಈ ಊರ್ದವಲ್ಲ, ಬಟ್ ಊರ್ ಜನ ಹೇಳಿದ್ರು ಹೀಗೆ ಈ ರಸ್ತೆಯಲ್ಲಿ ಬಂದಾಗ ಅವ್ರಿಗೆ ನಿಂದ್ರಿಸಿ ಒಂದ್ ಹಾಲು ಶಾರ ಹಾಕ್ತಿವಿ ಸರ್. ಇದೇ ರೀತಿ ಎಲ್ಲಾ ತಾಲೂಕದಲ್ಲಿ ಕೆಲಸ ಮಾಡಿ ನಿಮ್ ಕೈ ಜೋಡಿಸಿ ಮುಂದಿನ 28 ಚುನಾವಣೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದೇ ಮನವಿ. ಇಷ್ಟೋ ತನಕ ಏನ್ ಡಿಸ್ಕಸ್ ಆಯ್ತು, ಕಳಪೆ ಮಟ್ಟದ ಕಾಮಗಾರಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂತ ಗುತ್ತಿಗೆದಾರರಿಗೆ ಜೊತೆಗೆ ಶಾಸಕರು ಅಥವಾ ಸಂಬಂಧಪಟ್ಟಿರ್ತಕ್ಕಂತ ಇಲಾಖಾ ಅಧಿಕಾರಿಗಳಿಗೆ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ಘೋಷಣೆ ಮಾಡಿ ಅವರಿಗೆ ಸನ್ಮಾನಿಸಬೇಕು ಸಾರ್ವಜನಿಕವಾಗಿ ಅಂತ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾನೆ. ಮತ್ತೆ ಭೇಟಿ ಆಗ್ತಾನೆ. ನಮಸ್ಕಾರ.